ಸ್ತುತಿಪೆ. ನಂಬಿದವರೆಲ್ಲ ನನ್ನ ತೊಳೆದಾಗ, ನಂಬಿಕಸ್ಥನಾಗಿ ನನ್ನ ಜೊತೆಲಿರುವೆ. ನಂಬಿದವರೆಲ್ಲ ನನ್ನ ತೊಳೆದಾಡು, ನಂಬಿಕಸ್ಥನಾಗಿ ನನ್ನ ಜೊತೆಲಿರುವೆ. ಪರದೇಶಿಯಾಗಿ ಅಲೆದನನ್ನ ದೊರೆತನ ಮಾಡುವ ಹಾಗೆ ಮಾಡಿದೆ. ಪರದೇಶಿಯಾಗಿ ಅಲೆದನನ್ನ ದೊರೆತನ ಮಾಡುವ ಹಾಗೆ ಮಾಡಿದೆ. ಲೋಕೆ 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 ನಿನ್ನ ಸ್ತುತಿಪೆ. ಲೋಕೆ 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 ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾಚೆ ಮಾಡಲಿಲ್ಲ, ನಿನ್ನಯೇ ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾಚೆ ಮಾಡಲಿಲ್ಲ, ನಿನ್ನಯೇ ನನ್ನ ಕೈ ಬಿಡಲಿಲ್ಲ. ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಈ ಒಂದು ವಿಡಿಯೋ ಮೂಲಕ ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ನಾವು ಪ್ರತಿದಿನ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಬರುತ್ತಾ ಇದ್ದೇವೆ. ಈ ಒಂದು ದಿನದಲ್ಲೂ ಸಹ ನಾವು ದೇವರ ವಾಕ್ಯವನ್ನು ನಾವು ನೋಡಲಿಕ್ಕಿದ್ದೇವೆ. ಕಳೆದ ದಿನದಲ್ಲಿ ನಾವು ಆನೋಕನನ ಕುರಿತು ನಾವು ನೋಡಿದ್ವಿ. ಈ ದಿನದಲ್ಲಿ ನಾವು ನೋಹನ ಕುರಿತು ನಾವು ನೋಡಲಿಕ್ಕಿದ್ದೇವೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲೇ ನಾವು ನೋಡುವಾಗ ಅಲ್ಲಿ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮನುಷ್ಯರು ಆ ದೇವರಿಗೆ ವಿರೋಧವಾಗಿ ಅವರ ಪಾಪವನ್ನ ಮಾಡಿ ಅವರ ಅನ್ಯಾಯ ಈ ಲೋಕದಲ್ಲಿ ತುಂಬಿಕೊಂಡು ಎಲ್ಲರೂ ಕೆಟ್ಟು ಹೋಗ್ತಾ ಇರೋದ್ರಿಂದ ಅಲ್ಲಿ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಲೋಕವನ್ನ ನಾನು ನಾಶ ಮಾಡಬೇಕೆಂಬುದಾಗಿ ಅಲ್ಲಿ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಮನಸ್ಸು ಮಾಡಿಕೊಳ್ತಾರೆ. ಅದು ಮಾತ್ರ ಅಲ್ಲದೆ ಮಾನವ ಕುಲವನ್ನ ಈ ಲೋಕವನ್ನ ಉಂಟು ಮಾಡಿದ್ದಕ್ಕೆ ಅವರಲ್ಲಿ ಪಶ್ಚಾತ್ತಾಪವನ್ನ ಅಲ್ಲಿ ಪಡ್ತಾರೆ. ಪಟ್ಟಾದ್ಮೇಲೆ ನೆಕ್ಸ್ಟ್ ವಾಕ್ಯನ ಏನು ಹೇಳ್ತದೆ ಅಂತ ಹೇಳಿದ್ರೆ, ಆದರೆ ನೋಹನಿಗೆ ಯೆಹೋವನ ದಯೆಯು ದೊರಕಿತು. ಈ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಭೂಲೋಕದವರೆಲ್ಲ ಕೆಟ್ಟು ಹೋಗಿ ಇರುವಂತ ಆ ಒಂದು ಸಮಯದಲ್ಲಿ ದೇವರ ಕಣ್ಗಳಲ್ಲಿ ನೋಹನಿಗೆ ದಯೆ ದೊರಕುತ್ತದೆ. ಆ ದಯೆಯಿಂದ ಅಲ್ಲಿ ನೆಕ್ಸ್ಟ್ ವಾಕ್ಯ ಏನ್ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಇಂದಿನ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ಕಣ್ಗಳಲ್ಲಿ ನೋಹನಿಗೆ ಒಂದು ದಯೆ ಉಂಟಾಯಿತು. ಆ ದಯೆ ನಿಮಿತ್ತವಾಗಿ ಅವನ ಚರಿತ್ರೆ ಬರೆಯಲ್ಪಟ್ಟಿದ್ದೇನೆಂದ್ರೆ, ಅವನು ದೇವರಲ್ಲಿ ಅವನು ನೀತಿವಂತನಾಗಿ ನಡೆದುಕೊಂಡನು. ಅದಾದ್ಮೇಲೆ ಏನಂತ ಹೇಳಿದ್ರೆ, ತನ್ನ ಕಾಲದವರಲ್ಲಿ ಅವನು ತಪ್ಪಿಲ್ಲದವನಾಗಿ ಅವನು ನಡೆದುಕೊಂಡನು. ಮೂರನೇದಾಗಿ ಏನಂತ ಹೇಳಿದ್ರೆ, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ಅವನು ನಡೆದುಕೊಂಡನು. ಆ ಒಂದು ದಯೆ ಏನ್ ಮಾಡ್ತಂತ ಹೇಳಿದ್ರೆ, ಅವನ್ನ ಈ ಒಂದು 3 ಕಾರ್ಯಗಳು ಅವನ ಜೀವಿತದಲ್ಲಿ ಅದು ಕ್ರಿಯೆ ಮಾಡಿತು. ಇವತ್ತು ನಮ್ಮಲ್ಲೂ ಸಹ ದೇವರ ದಯೆ ನಮ್ಮ ಮೇಲೆ ಬರುವಾಗ ಆ ದಯೆ ನಮ್ಮನ್ನು ಏನ್ ಮಾಡ್ತದೆ ಅಂದ್ರೆ, ನಮ್ಮನ್ನ ನೀತಿವಂತರಾಗಿ ನಮ್ಮನ್ನ ಮಾರ್ಪಡಿಸುವಂಥದ್ದಾಗಿದೆ. ಯಾವುದೇ ತಪ್ಪನ್ನ ಮಾಡದಾಗೆ ಆತನ ದಯೆ, ಆತನ ಕೃಪೆ ನಮ್ಮನ್ನ ಏನ್ ಮಾಡ್ತದೆ ಅಂದ್ರೆ, ತಪ್ಪೇ ಮಾಡದಾಗೆ ನಾವು ಸತ್ಯದಲ್ಲಿ ನಾವು ದೇವರಲ್ಲಿ ನಡೆಯುವಂತೆ ಆ ಕೃಪೆ, ಆ ದೇವರ ಸಹಾಯ ನಮಗೆ ಮಾಡುವಂಥದ್ದಾಗಿದೆ. ಅದೇ ರೀತಿಯಾಗಿ ಕೃಪೆ ನಿಮಿತ್ತವಾಗಿ ನಾವು ದೇವರ ಒಂದು ಅನ್ಯೂನತೆಯಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಬರುವಂಥವರಾಗಿರ್ತೇವೆ. ಆದ್ರಿಂದ ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಆ ದಯೆ ನೋಹನ ಮೇಲೆ ಇದ್ದದ್ರಿಂದ ಅವನೇನ್ ಮಾಡ್ದ ಅಂದ್ರೆ, ಅವನು ಆ ಭೂಲೋಕದಲ್ಲಿ ಎಲ್ಲರೂ ಕೆಟ್ಟೋಗಿದ್ರು, ಅವರೆಲ್ಲ ಅನ್ಯಾಯ ಮಾಡುವಂಥವ್ರು ಎಂಬುದಾಗಿ ದೇವರೇ ಅಲ್ಲಿ ಹೇಳಿದ್ರು ಸಹ ಅವರ ಮಧ್ಯದಲ್ಲಿ ಈ ನೋಹನಿಗೆ ದೇವರ ಕಣ್ಗಳಲ್ಲಿ ದಯೆ ದೊರಕಿತು. ಆ ನೀತಿವಂತನಾಗಿದ್ದನು, ತನ್ನ ಕಾಲದವರಲ್ಲಿ ಅವನು ತಪ್ಪಿಲ್ಲದವನಾಗಿ ಅವನೇನ್ ಮಾಡ್ತಾನಂತ ಹೇಳಿದ್ರೆ ನಡೆದುಕೊಂಡನು. ಇವತ್ತು ನಾವೂ ಸಹ ನಮ್ಮ ಕ್ರಿಯೆಗಳಿಂದ, ನಮ್ಮ ಕಾರ್ಯಗಳಿಂದ ನಾವು ನೀತಿವಂತರಾಗಲು ನಮಗೆ ಸಾಧ್ಯ ಇಲ್ಲ. ಆದರೆ ತೀತನು ಬರೆದ ಪತ್ರಿಕೆ ಅಲ್ಲಿ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ವಾಕ್ಯ ಅಲ್ಲಿ ಬರೆದಿದೆ ಏನಂತ ಹೇಳಿದ್ರೆ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಆತನ ಕರುಣೆಯಲ್ಲಿಯೇ ನಾವೇನ್ ಮಾಡಿದ್ದೀವಿ, ಆತನು ನಮ್ಮನ್ನ ರಕ್ಷಿಸಿದನು.
ಕ್ರಿಯೆಗಳ ನಿಮಿತ್ತದಿಂದ ಅಲ್ಲ, ಆದರೆ ದೇವರ ಕರುಣೆಯಿಂದಲೇ ಆತನು ನಮ್ಮನ್ನ ರಕ್ಷಿಸಿದನು. ಆದ್ರಿಂದ ಆತನ ಕರುಣೆ, ಆತನ ದಯೆ, ಆತನ ಕೃಪೆ ನಮ್ಮನ್ನೇನು ಮಾಡ್ತು ಅಂತ ಹೇಳಿದ್ರೆ ನಮ್ಮನ್ನು ರಕ್ಷಿಸಿತು. ಅದು ರಕ್ಷಿಸಿದ್ದು ಮಾತ್ರ ಅಲ್ಲ, ಆತನ ಕೃಪೆ, ಆತನ ದಯೆ ಏನು ಮಾಡ್ತು ಅಂತ ಹೇಳಿದ್ರೆ ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸಿತು. ಅದಾದಮೇಲೆ ನಾವು ಯಾವುದೇ ತಪ್ಪಲ್ಲಿ ಪಾಪದಲ್ಲಿ ಬೀಳದಾಗೆ ಆತನ ಕೃಪೆ ನಮ್ಮನ್ನು ಏನು ಮಾಡ್ತಂದರೆ ಹೊತ್ತುಕೊಂಡು ಹೋಗುವಂಥದ್ದಾಗಿದೆ. ಹಾಗೆ ದೇವರ ಅನ್ಯೂನ್ಯತೆಯಲ್ಲಿ ಒಂದಾಗುವಂತೆ ಆ ಕೃಪೆ ನಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಈ ಒಂದು ದಿನದಲ್ಲಿ ನೋಹನು ಯಾವ ರೀತಿಯಾಗಿ ದೇವರ ಕಣ್ಗಳಲ್ಲಿ ಅವನ ದಯೆ ಅವನಿಗೆ ಸಿಕ್ಕಿತೋ, ಅದೇ ರೀತಿಯಾಗಿ ನಾವೆಲ್ಲರೂ ಸಹ ದೇವರಿಂದ ನಾವೇನು ಮಾಡಿದ್ದೀವಿ ಅಂದರೆ ಆತನ ಕೃಪೆ, ಆತನ ದಯೆ ನಮಗೆ ದೊರಕಿದೆ, ನಮಗೆ ಉಂಟಾಗಿದೆ. ನಮಗೆ ಯೋಹನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ನಮಗೆ ಯೇಸುವಿನ ನಿಮಿತ್ತವಾಗಿ ನಮಗೆ ಕೃಪೆ ನಮಗೆ ದೊರಕಿದೆ. ಅದರಿಂದ ಕೃಪೆಯ ನಿಮಿತ್ತವಾಗಿ ಈ ಕಾರ್ಯಗಳನ್ನು ನಮಗೆ ಉಚಿತವಾಗಿ ನಮಗೇನಾಗಿದೆ ಅಂದರೆ ಕೊಡಲ್ಪಟ್ಟಿದೆ. ಯಾವುದೇ ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ, ಆ ದೇವರ ಶುದ್ಧ ಕೃಪೆಯಿಂದ, ಆತನ ದಯೆಯಿಂದ ಇದೆಲ್ಲ ನಮಗೆ ಸಿಕ್ಕಿದೆ. ಆದ್ದರಿಂದ ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.